ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ, ಚಟುವಟಿಕೆ ಬಗ್ಗೆ ನಾವು ಬಹಳ ಹುಷಾರಾಗಿರಬೇಕು. ಎಲ್ಲಿ ಬ್ಲಾಸ್ಟ್ ಆಗಿರಲಿ, ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ. ದೆಹಲಿ ಇರ್ಬೋದು, ಇಡೀ ಭಾರತ ಇದರ ಬಗ್ಗೆ ನಾವು ಶಾಂತಿನ ಕಾಪಾಡಲಿಕ್ಕೆ, ಚಟುವಟಿಕೆಗಳಿಂದ ಗಮನಿಸಲಿಕ್ಕೆ ಈಗಾಗಲೇ ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾರೆ. ನಾವೆಲ್ಲ ಕೂಡ ಇದನ್ನು ಯಾರು ಈ ಉಗ್ರರಿದ್ದಾರೆ, ಯಾರು ಇಂಥದಕ್ಕೆ ಕೈ ಹಾಕಿದ್ದಾರೆ ಅವನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು, ಬದಲಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ಹಾಕ್ತೇವೆ. ಸರ್, ಪುಲ್ವಾಮಾ ಘಟನೆ ಆದ್ಮೇಲೆ ಎಲ್ಲ ದಲಿತರಿಗೂ ವಸತಿ ಸೌಲಭ್ಯ ಬೇಕೇ ಬೇಕು. ಎಲ್ಲದಕ್ಕೂ ವಸತಿ ಕೊಡೋ ಸರ್ಕಾರಕ್ಕೆ ಧಿಕ್ಕಾರ. ದಲಿತರಿಗೆ ವಸತಿ ನಿವೇಶನ ಕೊಡದೆ ವಂಚನೆ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಕಲ್ಪಿಸುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ದಲಿತ ಹಕ್ಕುಗಳ ಸಮಿತಿಗೆ ಜಯವಾಗಲಿ. ಬಂಧುಗಳೇ, ಇವತ್ತು ಹೋರಾಟ ಯಾಕೆ ಮಾಡಾಕ್ತೇವೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲಂಗ ಸುಮಾರು 10-12 ಕಾಲ ಈರಣ್ಣವರು, ಕೃಷ್ಣಪ್ಪ, ಮಂಜುಳಾ ಮತ್ತು ಬೇರೆಯವರೆಲ್ಲ ಒಂದು ಟೀಮ್ ಮಾಡ್ಕೊಂಡವರು ಇಲ್ಲಿ ಮುತ್ತಿನಕೊಪ್ಪ, ಅಲ್ಲಿ ಮಲ್ಲೂರು, ಶಿಕ್ಷಾಂಶ ಇರ್ತಕ್ಕಂಥ ಎಲ್ಲ ದಲಿತ ಬಂಧುಗಳು ಯಾವ ಕಡೆ ಇದ್ದಾರೆ ಅಲ್ಲಿ ಆ ಜಾತಿ ಈ ಜಾತಿ ಪ್ರಶ್ನೆ ಅಲ್ಲ. ಯಾರೆಲ್ಲ ನಾವು SC-ಗಳಿದ್ದೀವಿ, ST-ಗಳಿದ್ದೀವಿ, ನಮ್ಗೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ನಿವೇಶನ ಸಿಗಬೇಕು, ಸೈಟ್ ಸಿಗಬೇಕು, ಮನೆ ಕೊಡಬೇಕು. ಅದು ಹಿತ್ತಲು ಸಹಿತವಾಗಿ ಮನೆ ಕಟ್ಕೊಡ್ಬೇಕು ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಹಾಗೇನೆ ಗಂಗಾ ಕಲ್ಯಾಣ ಭೂಮಿ ಕೊಡ್ಬೇಕಂತ ಭೂಮಿ ಇದ್ರೆ ಬರಲು ಕೊಡ್ಬೇಕು ಕೇಳ್ತಾ ಇದ್ದೀವಿ. ಇನ್ನು ನಿಮ್ಗೆ ಗೊತ್ತಿರಲಿ, ಭಾಳ ಕಡೆಗೆ ದಲಿತ ಜನ ಸತ್ತರೆ ಅವ್ರನ್ನ ಹೊಗೆಯಾಕ ಸುಡಾಕ ಜಾಗ ಇಲ್ಲ, ಸ್ಮಶಾನ ಭೂಮಿ ಸಹಿತ ಇಲ್ಲ ಅಂತ ಕೆಟ್ಟ ಪರಿಸ್ಥಿತಿ ನಾವೆಲ್ಲ ಕೂಡ ಇದ್ದೇವೆ. ಹೀಗಾಗಿ ಈ ಸೌಲಭ್ಯ ಸಿಗಬೇಕು. ಮತ್ತೆ ನಮ್ಮ ಮಕ್ಕಳು ಯಾರು ಇವತ್ತು ಓದ್ತಾ ಇಲ್ಲ, ನಿಮ್ಗೂ ಬಹುತೇಕ ಮಕ್ಕಳು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಸಿಕ್ಕಿರೋರಿಗೆ ಉದ್ಯೋಗ ಅಂತ ಕೇಳಿದ್ರೆ ಏನು ಸಿಗ್ತಾ ಇಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಇತ್ತು. ಈಗ ಲಾಸ್ಟ್ ಟೈಮ್ ನಮ್ಮ ಹುಡುಗೊಬ್ಬರಿಗೆ ಗೋಲ್ಡ್ ಮೆಡಲ್ ಬಂತು ಅಂತ ಸಾಕಷ್ಟು ಜನ ಪ್ರತಿಭಾವಂತರೆಲ್ಲ ಇದ್ದಾರೆ. ಅವ್ರಿಗೇನು ಉದ್ಯೋಗ ಕೊಡ್ತಾ ಸರ್ಕಾರ ಕೊಡ್ತಾ ಇದೆಯಾ? ಕೊಡ್ತಾ ಇಲ್ಲ. ಇವತ್ತು ನಮ್ಮ ಪರಂಪರವಾಗಿ ನಾವೆಲ್ಲ ಬುಟ್ಟಿ ಹಿಡಿತೇವೆ, ಇನ್ನೇನು ಮಾಡ್ತೇವೆ, ಸ್ವಯಂ ಉದ್ಯೋಗ ಮಾಡ್ತಾ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಗೌರವವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಏನು ಬೇಕೋ ಅನುದಾನ ಮತ್ತೊಂದು ಯಾವ ಸಾಲ ಸೌಲಭ್ಯ ಕೂಡ ಕೊಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಡ್ಡಿ ಕೊಡ್ತಾ ಇದ್ದಾರೆ. ಸೊ ಇದು ಹೋಗ್ಬೇಕು ಅಂತಕ್ಕಂಥದ್ದು ಇಂಥ ಮುಖ್ಯ ವಿಷಯಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಏನು ಇವತ್ತು ಸರ್ಕಾರಕ್ಕೆ ಒಂದು ದಲಿತ ಪ್ರಮುಖವಾಗಿ ಬಸ್ಟಾಂಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ನಿಲ್ದಾಣಕ್ಕೆ ಬರುತ್ತಾ ಪ್ರತಿಯೊಬ್ಬರ ಬ್ಯಾಗನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಬೆಳಿಗ್ಗೆಯಿಂದ ಸಾಕಷ್ಟು ಕೆಲಸವನ್ನು ಮಾಡಿ ಮುಂದಾಗಿದ್ದಾರೆ. ರೀತಿಯಲ್ಲಿ ಬಾಂಬುಗಳಾಗಿದ್ದಾರೆ. ಯಾವುದೇ ರೀತಿ ಸಂಪೂರ್ಣವಾಗಿ
ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಹೀಗಾಗಿ ಸಹೋದರ ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಮುಂದಾಗಿದೆ. ಒಂದು ರೀತಿಯಲ್ಲಿ ಬಾಂಬ್ ಸಂಪೂರ್ಣವಾಗಿ ರೈಲು ನಿಲ್ದಾಣ ಆಗಿರ್ಬೋದು, ಇನ್ನು ರೈಲುಗಳನ್ನು ವ್ಯತ್ಯಾಸ ಅಂದ್ರೆ ಏನ್ ಸರ್? ಈಗ 7.5 kg ಅಥವಾ 8 kg ಸಕ್ರಿ ವ್ಯತ್ಯಾಸ. 1 kg ಸಕ್ರಿ ಬೆಲೆ ಎಷ್ಟು ಸರ್? ಅವ್ರು ಹೋಲ್ಸೇಲ್ನಾಗ ಕೊಡೋದು 25 ರೂಪಾಯಿ ಕೊಡ್ತಿರ್ಬೋದು 1 kg ಹೋಲ್ಸೇಲ್ ರೇಟ್. ಈ ಮಾರ್ಕೆಟ್ನಾಗ 42-43 ರೂಪಾಯಿ ಮಾರ್ಕೆಟ್ನಾಗ ರೈತರ ಅದು ಕಮಿಷನ್ ಕೈ ಚೇಂಜ್ GST ಮಾರಾಟ ಮಾಡೋದು 34-35 ರೂಪಾಯಿ ಮಾರಾಟ ಮಾಡ್ತಾರ. ಈ 1 kg ನಮ್ಗೆ ನಮ್ಮ ಕಬ್ಬು ಅವ್ರ ರಿಕವರಿ ಪ್ರಕಾರ 9.4 ಐತಿ ಅಂದ್ರೆ 35 ರೂಪಾಯಿ ರೇಟ್ ನಿಂತೆ 8.5 kg ಎಷ್ಟು ಆಕೈತಿ ಅಷ್ಟು ರೇಟ್ ನಮ್ಗೆ ಕಮ್ಮಿ ಕೊಡ್ಲಿ. ಈ 3,300 ರೂಪಾಯಿದಾಗ ನಮ್ಗೆ ಈಗ 250 ರೂಪಾಯಿ ಕಮ್ಮಿ ಕೊಟ್ರೆ 3,050 ರೂಪಾಯಿ ರೇಟ್ ಹಾಳಾಗಿ ಕೆಡುತ್ತಾರ. ಅಲ್ಲ, ಒಂದು ಟನ್ ಕಬ್ಬಿಗೆ 7 kg ಸಕ್ಕರೆ ಕಮ್ಮಿ ಬರ್ತೈತಿ, 8 kg ಸಕ್ಕರೆ ಕಮ್ಮಿ ಬರ್ತೈತಿ. 8 kg ಸಕ್ಕರೆಗೆ 250 ರೂಪಾಯಿ ಆಕೈತಿ ಸರ್. 270 ರೂಪಾಯಿ ನಮ್ಗೆ ಅಲ್ಲಿ ಅವ್ರ ಕೈಗಿಂತ ಕಮ್ಮಿ ಕೊಡ್ಲಿ ಸರ್. ಅಷ್ಟರ ಆದೇಶ ಮಾಡ್ಲಿ ಗೌರವಾನ್ವಿತ ಸರ್ಕಾರದವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಗೆ ಇಷ್ಟರ ಆದೇಶ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.